ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚವನೋ ಯವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನುಂಟು ಮಾಡಲಿ. ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹೇಗಿದೆ ಎಂಬಂತಹ ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಇನ್ನು ಮೃಗಶಿರಾ ನಕ್ಷತ್ರ 1, 2ನೇ ಪಾದದವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಿಮಗೆ ನಕ್ಷತ್ರ ಪರಿಹಾರಗಳನ್ನು ಕೂಡ ನಾನು ಹೇಳಲಿಕ್ಕಿದ್ದೇನೆ. ನೋಡಿ, ಆಗಸ್ಟ್ ತಿಂಗಳಲ್ಲಿ 4ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಹಾಗೆ ಅನಂತರದಲ್ಲಿ ನಾಗರ ಪಂಚಮಿ, 9ನೇ ತಾರೀಕಿಗೆ ನಾಗರ ಪಂಚಮಿ, 8ನೇ ತಾರೀಕಿಗೆ ನಾಗ ಚತುರ್ಥಿ ಅಂತ. ಹಾಗೆ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ 16ನೇ ತಾರೀಕಿಗೆ, ಇದೆಲ್ಲರಿಗೂ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಇನ್ನು 17ನೇ ತಾರೀಕಿಗೆ ಪ್ರತಿ ತಿಂಗಳ ಒಂದು ಸಂಕ್ರಾಂತಿ, ಹಾಗೆ 19ನೇ ತಾರೀಕಿಗೆ ನೂಲು ಹುಣ್ಣಿಮೆ, ಹಾಗೆ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕೂಡ ಮಾಡುವಂಥದ್ದು. ಹಾಗೆ ಇನ್ನು 20ನೇ ತಾರೀಕಿಗೆ ಗಾಯತ್ರಿ ಪ್ರತಿಪತ್ತಿದೆ. ಹಾಗೆ 21ಕ್ಕೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ. ಇನ್ನು ಇದೊಂದು ಶ್ರಾವಣ ಮಾಸ ಆದ್ದರಿಂದ ವಿಶೇಷವಾಗಿ ಎಲ್ಲರೂ ಕೂಡ ಭಗವಂತನನ್ನು, ವಿಷ್ಣುವನ್ನು, ಈಶ್ವರನನ್ನು ಆರಾಧನೆ ಮಾಡುವಂಥದ್ದು. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಬರಬಹುದು. ನೋಡಿ, ಗ್ರಹಸ್ಥಿತಿ ಹೇಗಿದೆ ಅಂತಂದರೆ, ನಿಮ್ಮ ರಾಶಿಯಲ್ಲೇ ಕುಜ, ವ್ಯಯಾಧಿಪತಿಯಾದಂಥ ಕುಜನು ರಾಶಿಯಲ್ಲಿ ಗುರುವಿನ ಜೊತೆಗಿದ್ದಾನೆ. ಹಾಗೆ ನಿಮ್ಮ ರಾಶಿಯಿಂದ ಚತುರ್ಥ ರಾಶಿಯಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ರವಿ, ಶುಕ್ರ, ಬುಧರೂ ಕೂಡ ಚತುರ್ಥ ರಾಶಿಯಲ್ಲಿ, ಪಂಚಮ ರಾಶಿಯಲ್ಲಿ ಕೇತು ಇದ್ದಾನೆ. ಹಾಗೆ ಶನಿಯೂ ಕೂಡ ಸ್ವಲ್ಪ ವಕ್ರವಾಗಿದ್ದಾನೆ. ಇನ್ನು ರಾಹು ಕೂಡ ನಿಮ್ಮ ರಾಶಿಯಿಂದ 11ನೇ ರಾಶಿಯಲ್ಲಿ ರಾಹು. ಈಗೆಲ್ಲ ಗ್ರಹಸ್ಥಿತಿ ಇದೆ. ಏನಪ್ಪ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೀರಿ. ಯಾಕಂದರೆ ವೃಷಭ ರಾಶಿಯವರಿಗೆ ಹೇಗಾಗಿದೆ ಅಂತಂದರೆ, ರಾಶಿಯಲ್ಲಿ ಗುರು ಬಂದಿದ್ದಾನೆ. ಗುರುನಾ ದೇಹ ಪುಷ್ಟಿಶ್ಚ. ಗುರು ಬಂದ ಮೇಲೆ ನಿಮ್ಮ ಜೀವನ ಶೈಲಿಯಲ್ಲಿ ಬಹಳಷ್ಟು ಬದಲಾವಣೆ, ಬಹಳಷ್ಟು ಲಾಭಾಂಶ ಸಿಗುವಂಥದ್ದು, ಮತ್ತು ಜೀವನದಲ್ಲಿ ಏನೋ ಒಂದು ಚೇತರಿಕೆ ಆಗುವಂಥದ್ದು, ಹೀಗೆಲ್ಲ ಜೀವನದಲ್ಲಿ ಆಗ್ತಾ ಇದೆ. ಅದು ಸ್ವಲ್ಪ ಮುಂದುವರಿಯುವಂತಹ ಸಾಧ್ಯತೆಗಳೇ ಜಾಸ್ತಿ ಇದೆ. ಏನೋ ಚಿಂತೆ, ಏನೋ ಟೆನ್ಷನ್ನು ಬರುವಂಥದ್ದಿಲ್ಲ. ಯಾವುದೋ ಒಂದು ರೀತಿಯಾಗಿ ಹೆಚ್ಚಿನದಾದಂಥ ಅನುಕೂಲತೆಗಳು ಆಗ್ತಾ ಬರುತ್ತೆ. ನೋಡಿ, ಫಸ್ಟ್ ನಾವೇನು ಯೋಚನೆ ಮಾಡೋಣ ಅಂತಂದರೆ, ಈ ತಿಂಗಳಲ್ಲಿ ನಿಮಗೆ ಹಣಕಾಸಿನ ಅನುಕೂಲ ಆಗ್ತದೆಯಾ ಅಂಥೇಳಿ ಯೋಚನೆ ಮಾಡೋಣ. ಧನಾಧಿಪತಿಯಾದಂತಹ ಬುಧನು ರವಿ ಜೊತೆಗೆ ಚತುರ್ಥ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಅಲ್ಲಿಗೆ ಆರ್ಥಿಕವಾದಂಥ ಅಭಿವೃದ್ಧಿ ಪ್ರತಿ ತಿಂಗಳಕ್ಕಿಂತನೂ ಕೂಡ ಈ ತಿಂಗಳು ಸ್ವಲ್ಪ ಜಾಸ್ತಿ ಆಗ್ತದೆ ಅಂತೇಳಿ ಹೇಳಬಹುದು. ಏನಾದರೂ ನಿಮಗೆ ಉದ್ಯೋಗ ಸಿಗದೇ ಇದ್ದಂಥವರು ಸ್ವಲ್ಪ ಉದ್ಯೋಗ ಸಿಗುವಂಥದ್ದು, ಅಥವಾ ಗೌರ್ಮೆಂಟಿನಲ್ಲಿ ಮೇಲಧಿಕಾರಿಗಳಿಂದ ಪುನಃ ಕಿರಿಕಿರಿ ಆಗ್ತಾಯಿದ್ರೆ ಆ ಕಿರಿಕಿರಿ ಸ್ವಲ್ಪ ಕಡಿಮೆ ಆಗುವಂಥದ್ದು, ಮತ್ತು ಮನಸ್ಸಿಗೆ ಯಾವುದೋ ಒಂದು ರೀತಿಯಾದಂತಹ ಧೈರ್ಯ, ಸಾಮರ್ಥ್ಯ ನಿಮ್ಮ ಮನಸ್ಸಿಗೆ ಅದಾಗಿ ಬರುವಂತಹ ಸಾಧ್ಯತೆಗಳು ಕೂಡ ಆಗ್ತದೆ. ಹಾಗೆ ಬಹಳ ಮುಖ್ಯವಾಗಿ ನೋಡಿ, ಗುರುವು ಸಪ್ತಮ ರಾಶಿಯನ್ನು ನೋಡಲ್ಪಟ್ಟಿದ್ದಾನೆ. ಹಾಗಾಗಿ ಗುರುಬಲ ಇಲ್ಲವಾ ಅಂತ ಹೇಳಿ ಕೇಳಲಿಕ್ಕೆ ಹೋದರೆ ನಿಮ್ಗೆ ಗುರುಬಲ ಹೇಳುವಂಥದ್ದಿದೆ. ಅಲ್ಪ ಗುರುಬಲ ಅಂತ ಹೇಳ್ತೇವೆ ರಾಶಿಯಲ್ಲಿದ್ದರೆ. ಆ ರಾಶಿಯಲ್ಲಿ ಶುಕ್ರನ ಮನೆಯಲ್ಲಿ ಗುರು ಇದ್ದದ್ರಿಂದ ಅಂದರೆ ವಿವಾಹಕ್ಕೆ ಹತ್ತಿರ ಇದೆ. ಇನ್ನೇನೋ ಕೆಲವೇ ದಿವಸದಲ್ಲಿ ವಿವಾಹ ಆಗಬೇಕು. ಅದರಲ್ಲೂ ಕೂಡ ನೋಡಿ, ಇದು ಶ್ರಾವಣ ಮಾಸ ಅಂತಂದರೆ ವಿವಾಹಾದಿ ಮಂಗಲ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ನಿಮಗೆ ಈ ಒಂದು ಮಾಸದಲ್ಲಿ ವಿವಾಹಕ್ಕೆ ಸ್ವಲ್ಪ ಅನುಕೂಲ ಆಗಿ ಸ್ವಲ್ಪ ಮುಂದೆ ಹೋಗುವಂಥ ಅವಕಾಶಗಳು ಕೂಡ ಸಿಗುತ್ತೆ. ಇದು ಕೇವಲ ಅವಿವಾಹಿತರಿಗೆ, ಎಲ್ಲರಿಗೂ ವಿವಾಹ ಆಗುತ್ತಾ ಅಂತ ಕೇಳಲಿಕ್ಕೆ ಹೋದರೆ ಅಲ್ಲ, ವಿವಾಹ ಆದವರಿಗೆ ಸಾಕು, ಇರುವವರೇ ಸರಿಯಾಗಿರುವಂಥ ಯೋಚನೆ ಮಾಡಿಕೊಳ್ಳಿ. ಹಾಗೆ ಅನಂತರದಲ್ಲಿ ಭೂಮಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಂಥವ್ರು ಈ ತಿಂಗಳಲ್ಲಿ ಬಹಳ ಶ್ರೇಯಸ್ಸನ್ನು ಕೂಡ ಕೊಡ್ತಾನೆ. ಯಾಕಂದರೆ ಗುರು ಮತ್ತು ಕುಜ ಎಲ್ಲಿ ರಾಶಿಯಲ್ಲಿ ಇರ್ತಾರಲ್ವ, ಹಾಗಾಗಿ ನಿಮಗೆ ಯಾವುದೊಂದು ಆಸ್ತಿಪಾಸ್ತಿಗಳು ಬರಬೇಕಾದಂಥ ಆಸ್ತಿಪಾಸ್ತಿ ಬರುವಂಥದ್ದು, ಅಥವಾ ಋಣವನ್ನು ಕೊಡುವಂಥ ಗ್ರಹವು ಕುಜನೇ ಕೊಡ್ತಾನೆ. ಋಣವನ್ನು ಕೂಡ ಆ ಋಣ ಪರಿಹಾರ ಮಾಡುವಂಥ ಗ್ರಹನೂ ಕೂಡ ಕುಜನೇ. ಹಾಗಾಗಿ ಆ ಋಣದ ವ್ಯವಸ್ಥೆ ಏನಿದೆಯಲ್ವ, ನಿಮ್ಮ ಸ್ವಲ್ಪ ಯಾವುದೋ ಒಂದು 25,000 ರೂಪಾಯಿ ಕಟ್ಟಿಬಿಟ್ರೆ ಲೋನ ತೀರು ಹೋಗ್ತಿತ್ತು ಹೇಳುವಂಥ ಮನಸ್ಥಿತಿ ಇದೆಯಲ್ವ, ಅದೆಲ್ಲ ಈ ಕುಜನು ತೀರಿಸ್ತಾನೆ ಅಂತೇಳಿ ಹೇಳಬಹುದು. ವಕ್ರವಾದಂಥ ಶನಿ ಸ್ವಲ್ಪ ವಾಹನದಿಂದ ಯೋಚನೆ ಮಾಡ್ತಾ ಹೋದರೆ ಸ್ವಲ್ಪ ಹಳೆಯ ವಾಹನ ಬದಲಾವಣೆ ಮಾಡುವಂಥ ಸಾಧ್ಯತೆಗಳಾಗುತ್ತೆ. ಹಾಗಂತೇಳಿ ಹೊಸ ವಾಹನ ಬಂದ ಮೇಲೆ ಹಳೆ ವಾಹನವನ್ನು ಮಾರಾಟ ಮಾಡುವಂಥ ಪ್ರಯತ್ನಗಳನ್ನು ಕೂಡ ನೀವು ಮಾಡ್ತಾ ಬನ್ನಿ. ಚತುರ್ಥದ ಬುಧ ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ ನಿಮ್ಮ ಮಕ್ಕಳು ಯಾರಾದರೂ ಎಜುಕೇಷನ್ ಮಾಡ್ತಾಯಿದ್ರೆ, ಕೋರ್ಸನ್ನು ಮಾಡ್ತಾಯಿದ್ರೆ ಅವರಿಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳು. ನೋಡಿ, ಎಷ್ಟೋ ಜನ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ, ಆದರೆ ಬುದ್ಧಿಯ ಸಾಮರ್ಥ್ಯಗಳು ಕಡಿಮೆ ಆಗ್ತಾ ಇರುತ್ತೆ. ಆದರೆ ಈ ದೈವಾನುಗ್ರಹದಿಂದ ಬುಧಾದಿತ್ಯ ಯೋಗವೂ ಕೂಡ ಚತುರ್ಥ ರಾಶಿಯಲ್ಲಿ ಆದದ್ರಿಂದ, ಮತ್ತು ಕುಜನ ದೃಷ್ಟಿಯೂ ಚತುರ್ಥ ಸ್ಥಾನಕ್ಕೆ ಇದ್ದದ್ರಿಂದ ಹೆಚ್ಚಿನದಾದಂತಹ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಮಾಧಾನ ಆಗುವಂಥದ್ದು, ಅಥವಾ ಏನೋ ಓದ್ತಾ ಇರಲಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೂಡ ಪ್ರಯತ್ನಗಳ ರೀತಿಯಲ್ಲಿ ನಿಮ್ಮ ಮಕ್ಕಳು ಪಡಿತಾರೆ ಅಂಥೇಳಿ ಹೇಳಬಹುದು. ಹಾಗೆ
ಸಾಂಸಾರಿಕವಾದಂತಹ ಕಿರಿಕಿರಿಗಳಾಗಿದ್ದರೆ ನೋಡಿ, ಕುಜನು ಮತ್ತು ಯಾವತ್ತೂ ಶುಕ್ರರು ಕೂಡ ರಾಶಿಗೆ ಬಂದರೆ ಅಥವಾ ಸಪ್ತಮದಲ್ಲಿ ಬಂದರೆ ಸಾಂಸಾರಿಕವಾದಂಥ ಖಿನ್ನತೆ ಅಥವಾ ಚಿಂತೆ ನಾಣ್ಯತೆಯಲ್ಲಿ ಒಂದು ವಿರಸವಾಗಿದ್ದರೆ ಅದೆಲ್ಲ ಸ್ವಲ್ಪ ಸರಿಯಾಗುವಂಥ ಸಾಧ್ಯತೆಗಳು ಕೂಡ ಆಗ್ತದೆ. ಹಾಗೆ ಬಹಳ ಅನಿರೀಕ್ಷಿತವಾಗಿ ಯಾವುದೋ ಒಂದು ಈ ತಿಂಗಳಲ್ಲಿ ವ್ಯಕ್ತಿ ಭೇಟಿಯಾಗ್ತಾನೆ ನಿಮಗೆ. ಯಾಕಂದರೆ ಎಷ್ಟೋ ಸಲ ನಾವು ಹೇಳ್ತಾ ಇರ್ತೇವೆ ಅನಿರೀಕ್ಷಿತವಾದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಯಾವುದೋ ಒಳ್ಳೇದು ಮಾಡುವಂಥ ವ್ಯಕ್ತಿ ಅಂತೇಳಿ ಹೇಳಬಹುದು. ಒಂದು ಸ್ನೇಹಿತರಿರಬಹುದು ಅಥವಾ ಆತ್ಮೀಯರಿರಬಹುದು, ಎಲ್ಲೋ ಒಂದು ಕಡೆಗೆ ಗೊತ್ತಿಲ್ಲದೆ ಇರುವಂಥ ಜಾಗಕ್ಕೆ ಹೋಗ್ತೀರಿ ನೀವು. ಆದರೆ ಆ ದೈವಾನುಗ್ರಹದಿಂದ ಯಾರೋ ಒಂದು ವ್ಯಕ್ತಿ ಸಿಕ್ಕಿ ನಿಮಗೆ ಒಳ್ಳೆ ರೀತಿಯಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಮತ್ತು ಸ್ವಲ್ಪ ನಿಮ್ಮ ಈ ತಿಂಗಳಿನಲ್ಲಿ ಸ್ವಲ್ಪ ಯೋಗ, ಧ್ಯಾನ ಇಂತಹ ವಿಷಯಗಳ ಬಗ್ಗೆ ಜಾಸ್ತಿ ನಿಮ್ಮ ಮನಸ್ಸು ಹೋಗುತ್ತೆ. ಎಷ್ಟಾಗುತ್ತೋ ಅಷ್ಟು ಯೋಗವನ್ನು ಮಾಡೋಣ, ನಾವು ಚುರುಕಾಗಿ ಹೇಳೋಣ, ಏನೋ ಒಂದು ಪ್ಲ್ಯಾನ್ ಮಾಡೋಣ, ಇಂತಹ ಮನಸ್ಥಿತಿಗೆ ಜಾಸ್ತಿ ಹೋಗ್ತದೆ. ಮತ್ತು ಕಷ್ಟ ಈ ತಿಂಗಳಲ್ಲಿ ಸ್ವಲ್ಪ ಪರಿಹಾರ ಮಾಡಲಿಕ್ಕೆ ದಾರಿ ಅನಕ ಸಿಗುತ್ತದೆ. ಸಂಪೂರ್ಣವಾಗಿ ಕಷ್ಟ ಪರಿಹಾರ ಆಗದೇ ಇರಬಹುದು, ಆದರೆ ಸ್ವಲ್ಪ ದಾರಿಯ ವ್ಯವಸ್ಥೆಯಲ್ಲಿ ನೀವು ಹೋಗುವಂಥ ಅವಕಾಶಗಳಾಗುತ್ತೆ. ಸ್ವಲ್ಪ ಕಾನೂನಿನ ತೊಡಕುಗಳೇನೇನಿದೆಯೋ ಆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದು ಸಲ ಎರಡು ಸಲ ಯೋಚನೆ ಮಾಡಿ ಮುಂದೆ ಕೆಲಸ ಕಾರ್ಯಗಳಿಗೆ ಕೈ ಹಾಕಿ. ಹೀಗೆ ಒಂದೇ ಸಲ ನೀವು ಗಾಬರಿಯಿಂದ ಮಾಡ್ಕೊಳ್ಳಿಕ್ಕೆ ಹೋದರೆ ಸಮಸ್ಯೆಯೂ ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಬಹುದು. ಪಂಚಮದಲ್ಲಿ ಕೇತು, ಸ್ವಲ್ಪ ಹಿರಿಯರ ಆಶೀರ್ವಾದ, ತಂದೆ ತಾಯಿಯವರ ಆಶೀರ್ವಾದ, ಅನುಗ್ರಹ ಎಲ್ಲ ಇದೆ. ರಾಹುಕೇತುಗಳು ನಿಮಗೇನು ತೊಂದರೆ ಕೊಡುವಂಥ ಗ್ರಹಗಳಲ್ಲ. ಮತ್ತು ಈ ತಿಂಗಳಲ್ಲಿ ಸ್ವಲ್ಪ ನೋಡಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅವಕಾಶಗಳು ಕೂಡ ಸಿಗುತ್ತೆ. ಹಾಗಾಗಿ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಹಾಗಾಗಿ ಯಾವುದೋ ಶೇರ್ ಮಾರ್ಕೆಟ್ ಮಾಡಿ ಅಂತಲ್ಲ, ಎಲ್ಲೋ ಒಂದು ಸ್ಥಿರವಾದಂಥ ಆಸ್ತಿ ಖರೀದಿ ಮಾಡುವಂಥದ್ದು, ಸ್ಥಿರವಾದಂಥ ಯಾವುದೋ ಒಂದು ಬೆಳ್ಳಿ ಬಂಗಾರ ಖರೀದಿ ಮಾಡುವಂಥದ್ದು, ಏನೋ ಒಂದು ಉತ್ತಮವಾದಂತಹ ಒಂದು ತೀರ್ಮಾನ ತೆಗೆದುಕೊಳ್ಳೋದ್ರಿಂದ ಬಹಳ ಶುಭವಾಗ್ತದೆ ಅಂತ ಹೇಳಬಹುದು. ಮತ್ತು ಮನಸ್ಸಿನ ನಕಾರಾತ್ಮಕವಾದಂಥ ಶಕ್ತಿಗಳು ಪುನಃ ಓಡಾಡ್ತಾ ಇರ್ತದೆ ನಿಮಗೆ. ಎಷ್ಟೋ ಸಲ ನೋಡಿ, ಹಿಂದಿನ ತಿಂಗಳಲ್ಲಿ ನಾನು ಬಹಳ ಜನಕ್ಕೆ ಹೇಳಿದ್ದೆ, ಕಮೆಂಟು ಕೂಡ ಹಾಕಿದ್ದೀರಿ. ಆದರೆ ಆ ನಕಾರಾತ್ಮಕವಾದಂಥ ಶಕ್ತಿಗಳು ನಿಮ್ಮ ಮನಸ್ಸಿಗೆ ಈ ತಿಂಗಳಲ್ಲಿ ಬರದೇ ಇರಬಹುದು. ಯಾಕೆ ಬಹಳ ಮುಖ್ಯವಾಗಿ ಅಂತಂದರೆ, ಯೋಗ ಧ್ಯಾನಗಳನ್ನು ಬಹಳ ರೀತಿಯಾಗಿ ನೀವು ಮಾಡ್ತಾ ಇದ್ದೀರಿ. ಯೋಗ ಧ್ಯಾನ, ಯೋಗೋ ಧ್ಯಾನಂ ತಥಾ ಸಾಂಖ್ಯಂ ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ಇಂಥ ಯೋಗ ಧ್ಯಾನದಿಂದ ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿ, ಒಳ್ಳೆ ರೀತಿಯಾದಂಥ ಬೆಳವಣಿಗೆ, ಇಂಥ ಅವಕಾಶಗಳೆಲ್ಲ ನಿಮಗೆ ಸಿಗಬಹುದು ಅಂತ ಹೇಳಬಹುದು. ಹಾಗೆ ಉದ್ಯೋಗದಲ್ಲಿ ಸ್ವಲ್ಪ ಪ್ರಮೋಷನ್ನು ಅಥವಾ ಅಭಿವೃದ್ಧಿಗಳಿಗೂ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಪ್ರಯಾಣ ಮಾಡ್ತೀರಿ, ಆ ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ಕೂಡ ಈ ತಿಂಗಳಲ್ಲಿ ಹೇಳಬೇಕು. ಪ್ರಯಾಣ ಮಾಡ್ತಾ ಇರ್ತೀರಿ, ಅದರಲ್ಪ ಸ್ವಲ್ಪ ಏನೋ ಕಿರಿಕಿರಿ ಆಗುವಂಥದ್ದು, ಯಾವುದೋ ಒಂದು ಕಡೆಗೆ ಹೋಗಬೇಕು ಅಂದ್ಕೊಳ್ತೀರಿ, ಆ ಸಮಯಕ್ಕೆ ತಲುಪಲಿಕ್ಕಾಗಲ್ಲ, ಗಾಡಿ ಫಾಸ್ಟಾಗಿ ಹೋಗ್ತೀರಿ, ಆಕ್ಸಿಡೆಂಟ್ ಆಗುವಂಥದ್ದು ಹಿಂಗೆಲ್ಲ ಆಗ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ, ಪ್ರಯಾಣ ಮಾಡುವಾಗ ಪುನಃ ನೋಡ್ಕೊಂಡು ಮಾಡಿ ಅಂತೇಳಿ ಹೇಳ್ತೇನೆ. ಹಾಗೆ ಅಕ್ಕ ತಂಗಿ, ನಿಮ್ಮ ಕುಟುಂಬದ ಸದಸ್ಯರಿಂದ ಹೆಚ್ಚಿನದಾದಂತಹ ಒಂದು ಸುಖಕರವಾದಂತಹ ಜೀವನಕ್ಕೆ ಅವಕಾಶಗಳಾಗುತ್ತೆ. ಯಾಕಂದರೆ ಅಣ್ಣ ಎಲ್ಲೋ ಒಂದು ಕಡೆಗೆ ಇರ್ತಾನೆ, ತಂಗಿ ಎಲ್ಲೋ ಒಂದು ಕಡೆಗೆ ಇರ್ತಾರೆ. ಏನೋ ಮಾತುಕತೆ, ಸಣ್ಣ ವ್ಯವಹಾರದಲ್ಲಿ ಇತ್ತೀಚಿನ ದಿವಸದಲ್ಲಿ ಏನಾಗಿದೆ ಅಂತಂದರೆ, ಯಾವುದೋ ಒಂದು ಸಣ್ಣದಕ್ಕೂ ಕೂಡ ಭೂಮಿ ವ್ಯವಹಾರಕ್ಕೋ ಹಣಕಾಸಿಗೋ ಬೇಜಾರು ಮಾಡಿಕೊಂಡು ಮಾತೇ ಬಿಡುವಂಥ ಪರಿಸ್ಥಿತಿ ಆಗಿದೆ. ಆದರೆ ಅಂತಹ ಖಿನ್ನತೆಯು ಸರಿಯಾಗುವಂಥ ಸಾಧ್ಯತೆಗಳಾಗುತ್ತೆ. ಸ್ವಲ್ಪ ಮಟ್ಟಿಗೆ ಶತ್ರುಗಳು, ನಿಮ್ಮ ರಾಶಿಗೆ ಯಾರ್ಯಾರು ಶತ್ರುಗಳಿದ್ದಾರೋ, ವೈಯಕ್ತಿಕವಾದಂಥ ಶತ್ರುಗಳಿರಬಹುದು ಅಥವಾ ನಿಮ್ಮ ವ್ಯಾವಹಾರಿಕವಾದಂಥ ಶತ್ರುಗಳಿರಬಹುದು. ಅಂಥ ಶತ್ರುಗಳೆಲ್ಲ ಸ್ವಲ್ಪ ದೂರ ಆಗುವ ಹಾಗೆ ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಯಲ್ಲಿ ಸ್ವಲ್ಪ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ರಾಜವೈಭವ ಅಂತಲೇ ಹೇಳಬಹುದು. ಎಲ್ಲೋದ್ರೂ ಕೂಡ ಸ್ವಲ್ಪ ರಾಜವೈಭವ, ಎಲ್ಲೋದ್ರೂ ಕೂಡ ಅವಕಾಶಗಳು ಸಿಗುವಂಥದ್ದು, ಎಲ್ಲೋದ್ರೂ ಸ್ವಲ್ಪ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಂಥ ಚಾನ್ಸಸ್ ಇದೆ. ಒಂದು 5 ವಿಷಯದಲ್ಲಿ ನೀವು ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ನೋಡಿ, ಗೃಹಿಣಿಯರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಸ್ವಲ್ಪ ಹಣ ಖರ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ, ಆದಾಯ ಬರುವ ಹಾಗೆ. ಯಾಕಂದರೆ ವ್ಯಯಾಧಿಪತಿಯಾದಂತಹ ಕುಜನು ರಾಶಿಯಲ್ಲಿದ್ದಾನೆ. ಹಾಗಾಗಿ ಖರ್ಚು ನೋಡ್ಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಬಹಳ ಮುಖ್ಯವಾಗಿ ದುಬಾರಿಯಾದಂಥ ವಸ್ತುಗಳನ್ನು ಈ ತಿಂಗಳಲ್ಲಿ ಕೊಂಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಮುಂದಿನ ತಿಂಗಳು ಹೀಗೇ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರತಿ ತಿಂಗಳೂ ಕೂಡ ಆದಾಯಗಳು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಆದಾಯ ಇದೆ, ಹಾಗಾಗಿ ಖರ್ಚನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ದುಬಾರಿಯಾದಂಥ ವಸ್ತುಗಳನ್ನು. ಮತ್ತು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ಅದರ ಜೊತೆಯಲ್ಲಿ ಸ್ವಲ್ಪ ಸಂಸ್ಕಾರಗಳನ್ನು ಜಾಸ್ತಿ ಕಲಿಸುವಂತಹ ಪ್ರಯತ್ನಗಳನ್ನು ಮಾಡಿ. ಯಾಕಂದರೆ ಇವತ್ತಿನ ಮಕ್ಕಳಿಗೆ ನಾವು ಏನು ಸಂಸ್ಕಾರ ಕೊಡ್ತೇವೆ, ಅದು ನಾಳೆಗೆ ಅವರು ಪ್ರಜೆಗಳಾಗಿ ದೊಡ್ಡದಾಗಿ ಬೆಳೀತಾರೆ. ಹಾಗೆ ನೀರಿನ ವಿಷಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗುವಂಥದ್ದು, ನೆಗಡಿಯಾಗುವಂಥದ್ದು, ಸ್ವಲ್ಪ ಜ್ವರ ಬರುವಂಥದ್ದು ಹೀಗೂ ಕೂಡ ಆಗಬಹುದು. ಹಾಗೆ ಮಿತವಾಗಿ ಹಿತವಾಗಿ ಆಹಾರವನ್ನು ಸ್ವೀಕಾರ ಮಾಡ್ತಾ ಬನ್ನಿ. ಇದಿಷ್ಟು ಮಾಡಿದರೆ ನಿಮಗೆ ಆ ಭಗವಂತ ಎಲ್ಲ ರೀತಿಯಾದಂತಹ ಅಭಿವೃದ್ಧಿ ಅನುಕೂಲಗಳನ್ನು ಕೂಡ ಮಾಡ್ತಾನೆ. ಹಾಗೆ 8ನೇ ತಾರೀಕು, 11ನೇ ತಾರೀಕು, ಹಾಗೆ 16ನೇ ತಾರೀಕು ಇದಿಷ್ಟು ಬಹಳ ಉತ್ತಮವಾದಂಥ ಒಂದು ದಿವಸ. ಅದರಲ್ಲೂ ಬಹಳ ಮುಖ್ಯವಾಗಿ ನೋಡಿ, 16ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಪೂಜೆ ಆರಾಧನೆಗಳನ್ನೆಲ್ಲ ಮಾಡಿ ನೀವು. ಇದರಿಂದ ಹೆಚ್ಚಿನದಾದಂಥ ಶುಕ್ರನೂ ಕೂಡ ಅನುಗ್ರಹ ಮಾಡ್ತಾನೆ. ಶುಕ್ರನ ಆಶೀರ್ವಾದವೂ ಕೂಡ ನಿಮಗೆ ಸಿಗ್ತದೆ, ಬಹಳ ಶುಭವಾಗ್ತದೆ. ಇನ್ನು ನೋಡಿ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರತಿನಿತ್ಯವೂ ಕೂಡ ತುಳಸಿಗೆ ನಮಸ್ಕಾರ ಮಾಡಿ, ಕೈ ಮುಗಿರಿ. ಹಾಗೆ ತುಳಸಿಯ ಆಶೀರ್ವಾದ ಪಡ್ಕೊಂಡು ನೀವು ಹೋಗಿ ಶುದ್ಧವಾದಂತಹ ಮನಸ್ಸಿನಿಂದ ತುಳಸಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಆ ತುಳಸಿ ದಾಮೋದರ ದೇವರು ಬಹಳ ಒಳ್ಳೆಯದು ಮಾಡ್ತಾರೆ. ಸುಲಭವಾದಂಥ ಪರಿಹಾರ ಅಂತೇಳಿ ಹೇಳಬಹುದು. ಹಾಗೆ ರೋಹಿಣಿ ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ, ಕೃಷ್ಣನಿಗೆ
ವಿಶೇಷವಾಗಿ ಬೆಣ್ಣೆಯನ್ನು ಸಮರ್ಪಣೆ ಮಾಡಿ, ಅದು ಕೂಡ 26ನೇ ತಾರೀಕಿಗೆ ಮಾಡಿದ್ರೆ ಭಾರಿ ಒಳ್ಳೆಯದು ಅಂತ ಹೇಳ್ತಾನೆ ಕೃಷ್ಣಾಷ್ಟಮಿ. ಹಾಗಾಗಿ 26ನೇ ತಾರೀಕಿಗೆ ಮಾಡೋ ಪ್ರಯತ್ನವನ್ನು ಮಾಡಿ, ಅಥವಾ ಕೃಷ್ಣ ವಿಷ್ಣು ಯಾರಾದರೂ ಪರವಾಗಿಲ್ಲ, ಸಾಲಿಗ್ರಾಮ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದರೆ ಆ ಸಾಲಿಗ್ರಾಮಕ್ಕೆ ಬೆಣ್ಣೆ ನೈವೇದ್ಯ ಮಾಡಿ ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಿ. ಮೃಗಶಿರ ನಕ್ಷತ್ರ 1, 2ನೇ ಪಾದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿ. ನರಸಿಂಹನ ಅನುಗ್ರಹ ಹೇಳುವಂಥದ್ದು ಒಳ್ಳೆಯದು ಮಾಡುತ್ತೆ. ಆ ನರಸಿಂಹಸ್ವಾಮಿಯ ಅನುಗ್ರಹದಿಂದ ಎಲ್ಲ ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ನೀವು ಹೋಗುವಂಥ ಸಾಧ್ಯತೆಗಳಿದೆ. ನರಸಿಂಹದೇವರು ಅನುಗ್ರಹ ಮಾಡ್ತಾನೆ. ಇದಿಷ್ಟು ಪ್ರಯತ್ನ ಮಾಡ್ತಾ ಬನ್ನಿ. ವೃಷಭ ರಾಶಿಯವರಿಗೆ ಆದಷ್ಟು ಶುಭವೇ ಇದೆ, ಅಂತಹ ಚಿಂತೆ ಮಾಡಬೇಡಿ. ದೈವಾನುಗ್ರಹ ಆಗಲಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವಂಥವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.